ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ವಾಟ್ಸಪ್ನ ಒಂದು ಅಪ್ಡೇಟ್ ಬಗ್ಗೆ ಮಾತಾಡೋಣ. ಆ ಅಪ್ಡೇಟಲ್ಲಿ ನಾವು ಸ್ಟೇಟಸ್ನ ಯಾವ ರೀತಿ ಹೈಡ್ ಮಾಡೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ನಾವು ನಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ನಾವು ಅದರಲ್ಲಿ ಅಪ್ಡೇಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಅದರಲ್ಲಿ ನಾವು ಮೊದಲೆಲ್ಲ ಇಲ್ಲಿ ಮೇಲೆ ಕಾಣ್ತಿರೋ 3 ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮಗೆ ಒಂದು ಸೆಟ್ಟಿಂಗ್ ಅಂತ ಇನ್ನೊಂದು ಸ್ಟೇಟಸ್ ಪ್ರೈವಸಿ ಅಂತ ಬರ್ತಾಯಿತ್ತು. ಈಗ ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿದ್ರೆ ಬರೀ ಸೆಟ್ಟಿಂಗ್ ಅಂತ ಬರ್ತಾಯಿದೆ. ಅದೀಗ ಅಪ್ಡೇಟ್ ಆದಮೇಲೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಕೆಳಗೆ ಕಾಣಿಸ್ತಿದೆಯಲ್ಲ ನಮಗೆ ಈ 3 ಡಾಟ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಕಾಣಿಸ್ತಿದೆ ಸ್ಟೇಟಸ್ ಪ್ರೈವಸಿ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಕಾಣಿಸ್ತಿರುತ್ತೆ. ಮೊದಲನೇದಾಗಿ ಅದು ಏನಪ್ಪ ಮೈ ಕಾಂಟ್ಯಾಕ್ಟ್ ಅಂದರೆ ಏನಪ್ಪ ಅಂದರೆ ಮೊದಲನೇದಾಗಿ ನಮ್ಮ ಮೊಬೈಲಲ್ಲಿ ಯಾವ್ಯಾವ ನಂಬರ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಸೇವ್ ಆಗಿದೆಯೋ ಅವ್ರುಗಳಿಗೆ ಮಾತ್ರ ನಮ್ಮ ಸ್ಟೇಟಸ್ ಶೋ ಆಗುತ್ತೆ. ಅಂದರೆ ನಮ್ಮ ಕಾಂಟ್ಯಾಕ್ಟಲ್ಲಿರೋ ಎಲ್ಲರಿಗೂ ಸಹ ಶೋ ಆಗುತ್ತೆ. ಅದೇ ರೀತಿಯಾಗಿ ಎರಡನೇದು ಬಂದುಬಿಟ್ರೆ ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪರ್ಟ್ ಅಂತ ಇದೆ. ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ನಮಗೆ ಯಾರ್ಯಾರಿಗೆ ನಮ್ಮ ಸ್ಟೇಟಸ್ ಹೋಗಬಾರ್ದು ಅನ್ನೋದನ್ನು ನಾವೇ ಅವ್ರನ್ನ ಬ್ಲಾಕ್ ಮಾಡಿ ಪರ್ಟಿಕ್ಯುಲರಾಗಿ ಒಂದು ಇಷ್ಟು ಜನ ಅಂಥೇಳಿ ನಾವೇ ಬ್ಲಾಕ್ ಮಾಡಿಬಿಟ್ಟು ನಮ್ಮ ಸ್ಟೇಟಸ್ನ ಒಂದು ಅಪ್ಡೇಟ್ ಮಾಡ್ಬೋದು. ನಾನು ನೋಡಿ ಇಲ್ಲೊಂದು 7 ಜನ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರ ಜೊತೆ ಇದೊಂದು 2 ಜನ ಸೆಲೆಕ್ಟ್ ಮಾಡ್ತೀನಿ. ಇದೊಂದು 3 ಸೆಲೆಕ್ಟ್ ಮಾಡಿದ್ದೀನಿ. 10 ಆಯಿತು. 10 ಆದಮೇಲೆ ನಾವಿಲ್ಲಿ ನಮಗೆ ಎಷ್ಟು ಜನ ಬೇಕು ಅಂತ ಅಷ್ಟು ಜನನೂ ಸಹ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೆಲೆಕ್ಟ್ ಆಗುತ್ತೆ. ಇದರಲ್ಲಿ ಅಂದರೆ ನಾವು ಯಾರಿಗೆ ಸ್ಟೇಟಸ್ ಹೋಗಬಾರ್ದು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಸ್ಟೇಟಸ್ನ ಅಪ್ಲೋಡ್ ಮಾಡೋದಾಗಿದೆ. ನಾವು ಈ ಥರ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದರೆ ನಾನೀಗ ಯಾವ್ಯಾವ ನಂಬರ್ ಸೇವ್ ಮಾಡಿದ್ದೀನಿ ಅವರಿಗೆ ನನ್ನ ಸ್ಟೇಟಸ್ ಒಂದು ಶೋ ಆಗೋದಿಲ್ಲ. ಅದೇ ರೀತಿ ಬಾಕಿ ಉಳಿದಂತಹ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ, ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಕಾಂಟ್ಯಾಕ್ಟಲ್ಲಿ ಏನು ಲಿಸ್ಟ್ ಸೇವ್ ಆಗಿದೆ ಅವ್ರುಗಳಿಗೆಲ್ಲ ಶೇರ್ ಆಗುತ್ತೆ. ಈ 3ನೇದು ಬಂದುಬಿಟ್ಟು ಓನ್ಲಿ ಶೇರ್ ವಿತ್ ಅಂತ ಇದು ಕಾಣಿಸ್ತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿದರೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದು ಏನಪ್ಪ ಅಂತ ಹೇಳಿದರೆ ನನ್ನ ಕಾಂಟ್ಯಾಕ್ಟಲ್ಲಿ ಇರೋರಿಗೆ ಎಲ್ಲರಿಗೂ ಶೇರ್ ಆಗಬಾರ್ದು. ನಾನು ಹಾಕೋ ಸ್ಟೇಟಸ್ ಬರೀ ಪರ್ಟಿಕ್ಯುಲರಾಗಿ ಇಷ್ಟು ಜನಕ್ಕೆ ಮಾತ್ರ ಶೇರ್ ಆಗಬೇಕು ಅಂತ ಇರುತ್ತೆ. ಅದನ್ನು ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿ ಕಳಿಸ್ಬೋದು. ನೋಡಿ ಇದನ್ನ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅಜಿತ್ ಬ್ರೋ ಅಂತಿದೆ, ಅವ್ರಿಗೆ ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ನಾನು ಹಾಕೋ ಸ್ಟೇಟಸ್ ಅವರಿಗೆ ಶೋ ಆಗುತ್ತೆ. ಹಾಗೆ ಇಲ್ಲಿ ಅಲಿ ಅಂತ ಇದೆ, ಅವನಿಗೆ ಸಹ ನಾನು ಹಾಕೋ ಸ್ಟೇಟಸ್ ಶೋ ಆಗುತ್ತೆ. ಈಗ ಬಾಕಿ ನಾನಿಲ್ಲಿ ಇದೆಲ್ಲ ಇದೆಯಲ್ಲ ಅಂಕಿತ್ತು ಅದು ಇದು ಅಂಥೇಳಿ ಅದೆಲ್ಲ ಅವರಿಗೆಲ್ಲ ಶೋ ಆಗೋದಿಲ್ಲ. ಯಾಕಂದರೆ ನಾನು ಅವ್ರ ಹೆಸರನ್ನ ಇದರಲ್ಲಿ ಸೆಲೆಕ್ಟ್ ಮಾಡಿಲ್ಲ. ಹಾಗಾಗಿಬಿಟ್ಟು ಇದನ್ನು ಅವರಿಗೆ ಶೋ ಮಾಡೋದಿಲ್ಲ ಸ್ಟೇಟಸ್ನ. ಬಾಕಿ ನಾನು ಯಾರ್ಯಾರಿಗೆ ಸೆಲೆಕ್ಟ್ ಮಾಡಿದ್ದೀನಿ ಅವ್ರಿಗೆ ಮಾತ್ರ ನನ್ನ ಒಂದು ಸ್ಟೇಟಸ್ ಶೋ ಆಗುತ್ತೆ. ಇದಾದಮೇಲೆ ನಾವಿಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಸೆಲೆಕ್ಟ್ ಆಯಿತು. ಹೀಗೆ ನಮಗೆ ಯಾವ ರೀತಿ ಬೇಕು ಅನ್ನೋದನ್ನ ನಾವಿಲ್ಲಿ ನಮ್ಮ ಸ್ಟೇಟಸ್ ನಮಗೆ ಯಾರಿಗೆ ಬೇಕು ಎಷ್ಟು ಜನಕ್ಕೆ ಹೋಗಬೇಕು ಅನ್ನೋದನ್ನ ನಾವೇ ಇಲ್ಲಿ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಹಾಕೋವಂತಹ ಒಂದು ಅಪ್ಡೇಟು ಇದಾಗಿದೆ. ಈ ಅಪ್ಡೇಟ್ ಏನು ಈ ಹೊಸದೇನಲ್ಲ, ಮೊದಲಿಂದನೂ ಇತ್ತು. ಆದರೆ ಒಂದು ವಾಟ್ಸಪ್ ಒಂದು ಅಪ್ಡೇಟ್ ಮಾಡಿದ ಮೇಲೆ ಸ್ಟೇಟಸ್ ಪ್ರೈವಸಿ ಚೇಂಜ್ ಆಗಿತ್ತು. ಅದನ್ನು ಈಗ ನಾನು ನಿಮಗೆ ಕೊಟ್ಟಿದ್ದೀನಿ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದೇ ರೀತಿ ನಮಗೆ ಇನ್ನೊಂದು ಥರ ನಾವು ಈ ಒಂದು ಸೆಕ್ಷನಿಗೆ ಬರ್ಬೋದು. ಅದು ಯಾವ ರೀತಿ ಅಂದರೆ ಇಲ್ಲಿ ನಮಗೆ 3 ಡಾಟ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಇಲ್ಲಿ ನಮಗೆ ಸೆಟ್ಟಿಂಗ್ ಅಂತ ಕಾಣಿಸ್ತಿದೆ. ಆ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ನಾವಿಲ್ಲಿ ಪ್ರೈವಸಿ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಸ್ಟೇಟಸ್ ಅಂತ ಕಾಣೋಕ್ಕೆ ಸಿಗುತ್ತೆ. ಇಲ್ಲಿ ಆ ಸ್ಟೇಟಸ್ ಮೇಲೆ ಬಂದರೆ ನಮಗೆ ನಾನು ಹೇಳಿದಂತಹ ಏನೋ ಒಂದು ಇದಿತ್ತು ಅದ್ರ ಮೇಲೆ ನಮಗೆ ಶೋ ಆಗುತ್ತೆ. ಅದಾದಮೇಲೆ ನಮಗೆ ಯಾವ ರೀತಿ ಬೇಕು ಅನ್ನೋದು ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಮೈ ಕಾಂಟ್ಯಾಕ್ಟಲ್ಲಿ ನಮ್ಮ ಕಾಂಟ್ಯಾಕ್ಟ್ ಎಲ್ಲರಿಗೂ ಶೇರ್ ಆಗಬೇಕಂದ್ರೆ ಮೈ ಕಾಂಟ್ಯಾಕ್ಟ್ಸಿಗೆ ಕೊಟ್ಟರೆ ಆಯಿತು. ಯಾರಿಗೆ ಶೋ ಆಗಬಾರ್ದು ಅನ್ನೋದನ್ನ ನಾವು ಸೆಕೆಂಡ್ ಒನ್ನಲ್ಲಿ ಮೈ ಕಾಂಟ್ಯಾಕ್ಟ್ಸ್ ವಿತ್ ಎಕ್ಸ್ಪರ್ಟ್ ಅಂತಿದೆ, ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಯಾರನ್ನ ಸೆಲೆಕ್ಟ್ ಮಾಡಿರ್ತೀವಿ ಅವರಿಗೆ ನನ್ನ ಒಂದು ಸ್ಟೇಟಸ್ ಶೋ ಆಗೋದಿಲ್ಲ. 3ನೇದು ಓನ್ಲಿ ಶೇರ್ ವಿತ್ ಅಂತಿದೆ, ಅದನ್ನು ನಾನು ಸೆಲೆಕ್ಟ್ ಮಾಡಿದರೆ ನಾನು ಸೆಲೆಕ್ಟ್ ಮಾಡಿದಂಥ ಪರ್ಸನ್ಗೆ ಮಾತ್ರ ನಮ್ಮ ಸ್ಟೇಟಸ್ ಸೆಲೆಕ್ಟ್ ಆಗುತ್ತೆ, ಶೋ ಆಗುತ್ತೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇದೇನು ಹೊಸದೇನು ವಿಡಿಯೋ ಅಲ್ಲ, ಎಲ್ಲ ತುಂಬ ಜನ ಮಾಡಿದ್ದಾರೆ. ಆದರೆ ನಾನು ಇದೊಂದು ಅಪ್ಡೇಟ್ ಆದಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.